ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಒಂದು ಸಮಾವೇಶಗಳನ್ನು ಮಾಡಿದ್ದೀರಿ. ಎಲ್ಲ ಕಡೆಗೂ ಈ ಕಂದಾಯ ಇಲಾಖೆಯ ಸಾಧನೆಗಳೇ ಹೆಚ್ಚು ಪ್ರಚಾರ ಆಗ್ತಾ ಇದೆ. ಬೇರೆ ಇಲಾಖೆಗಳು ಅಲ್ಲಲ್ಲ, ಇಟ್ ಈಸ್ ಎ ಫ್ಲ್ಯಾಗ್ಶಿಪ್. ಅಲ್ಲಲ್ಲ, ನಾವು ಅದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೇವೆ. ಕಂದಾಯ ಇಲಾಖೆ ಯಾಕೆ ಅಂದರೆ ಅದು ಒಂದು ಮಹತ್ವಾಕಾಂಕ್ಷಿ ಯೋಜನೆ. ನಮ್ಮದು 14 ಲಕ್ಷ ಜನರಿಗೆ ಇವತ್ತು ಫಲಾನುಭವಿಗಳಿಗೆ ನಾವು ಇದನ್ನು ಕೊಡ್ತೀವಿ ಅಂದರೆ ಹಕ್ಕುಪತ್ರ. ಇಸ್ ಇಟ್ ನಾಟ್ ಎ ರೆವಲ್ಯೂಷನ್ ಆಫ್ ಐ ಕೈಂಡ್? ಅದಕ್ಕೆ ಅದನ್ನು ಹೇಳಬೇಕಲ್ವಾ. ಮುಖ್ಯವಾಗಿ ಅದನ್ನು ಹೇಳಿಕೊಂಡು ಜೊತೆಗೆ ಎಲ್ಲ ಕೆಲಸಗಳನ್ನು ನಾವು ತಿಳಿಸ್ತೇವೆ. ಈಗ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ಯೋಜನೆ ಇರ್ಬೋದು, ಭದ್ರಾ ಯೋಜನೆಯಿಂದ ಪಾವಗಡಕ್ಕೆ ನೀರು ಕೊಡೋದು 2300 ಕೋಟಿ ರೂಪಾಯಿ ಯಾರಿಗೆ ಕೊಡ್ತಾರೆ? 5 ತಾಲೂಕುಗಳಿಗೆ ಹರಿದು ಬರ್ತಕ್ಕಂಥ ನೀರು, ಕುಡಿಯೋ ನೀರು. ಎತ್ತಿನೊಳೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಸತತ ಪ್ರಯತ್ನ ಮಾಡಿ ಇವ್ರ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಹಣ ಕೊಟ್ಟಿದ್ರೆ ಇದು ಮುಗ್ದೇ ಹೋಗಿರೋದು ಇಷ್ಟೊತ್ತಿಗೆ. ನಾವು 13,500 ಕೋಟಿ ರೂಪಾಯಿ ಇದನ್ನು ನಾವೇನು ಯೋಜನೆ ಮಾಡಿದ್ದು ಅದು 23,000 26,000 ಕೋಟಿ ಆಗಿದೆ. ಈಗ ಇವ್ರ ಮಧ್ಯದಲ್ಲಿ 5 ವರ್ಷ ಹಣ ಕೊಡಲಿಲ್ಲ. ಅದಕ್ಕಾಗಿ ಈಗ ನಾವು ತುಮಕೂರು ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ನಾವು ಕೆಲಸಗಳನ್ನು ಮಾಡಿದ್ದೇವೆ. ಆಯಾ ಜಿಲ್ಲೆಯಲ್ಲಿ ಇಂಥದ್ದೇ ಯೋಜನೆ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೇವೆ. ವೇದಿಕೆ ಮೂಲಕ ಪೊಲಿಟಿಕಲ್ ಸಂದೇಶ ಏನಾದ್ರು ಕೊಡುವಂತ ಆ ಥರದ್ದು ಪೊಲಿಟಿಕಲ್ ಸಂದೇಶ ಏನಲ್ಲ, ಜನಕ್ಕೆ ಭರವಸೆ ಕೊಟ್ಟಿದ್ದೋ ಕೆಲಸ ಮಾಡಿದ್ದೇವೆ. ಅದು ಮೇಯ್ನು. ಅದೇ ನಮಗೆ ಅದು ತೃಪ್ತಿ ತಂದಿದೆ. ಅದರ ಜೊತೆಗೆ ನಾವು ಮುಂದೆ ಏನು ಮಾಡ್ತೀವಿ ಅನ್ನೋದನ್ನು ಹೇಳ್ತೇವೆ. ನಾವು ಮುಖ್ಯಮಂತ್ರಿಗಳು ಹೇಳ್ತಾರೆ. ಸರ್, ನಾಳೆಯಿಂದ ಏನಾದರೂ ಆಡಳಿತಾತ್ಮಕ ಒಂದಷ್ಟು ಬದಲಾವಣೆಗಳಾಗ್ತವೆ ಸರ್ ಸರ್ಕಾರದಲ್ಲಿ? ಅದೇ ಒಂದಷ್ಟು IAS ಆಫೀಸರು, IPS ಆಫೀಸರು ಬದಲಾವಣೆ ಆಗ್ತದೆ. ಕೇಳ್ತಾ ಇಲ್ಲ ಅನ್ನೋಂಥ ಗಂಭೀರವಾದಂಥ ಆರೋಪಗಳು ಇದಾವೆ ಸರ್. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ರಾಜಣ್ಣ ಅವರು ನಿಮ್ಮ ಹೆಸರನ್ನು ಹೇಳಿ ಮುಂದೆ ಬದಲಾವಣೆ ಆಗೋದಾದ್ರೆ ನಿಮ್ಮ ಸಿದ್ದರಾಮಯ್ಯ ಭಾಳ ಜನ ನೋಡಿ, ರಾಜಣ್ಣ ಅವರಿಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯವರು, ನನ್ನ ಕ್ಲಾಸ್ಮೇಟು. ಅವರು ನನ್ನ ಬಗ್ಗೆ ಅಭಿಮಾನದ ಮಾತಾಡದೆ ಇನ್ನೇನು ಮಾತಾಡ್ತಾರೆ? ಆದ್ದರಿಂದ ಮುಂದೆದೆಲ್ಲ ನಿಮ್ಗೆ ಗೊತ್ತಿದೆ. ನಿಮಗೆ ಗೊತ್ತಿರದೇ ಇರೋದು ಏನೂ ಇಲ್ಲ ನಿಮಗೆ. ಅದರಿಂದ ಅದೆಲ್ಲ ಮುಂದೆ ಹೈಕಮಾಂಡ್ನವರು ನೋಡ್ಕೊತಾರೆ. ನಮ್ಮ ಕೆಲಸ ಇದು ಜನಗಳಿಗೆ ಭರವಸೆ ಕೊಟ್ಟಿದ್ದನ್ನು ಮಾಡಿದ್ದೀವಪ್ಪ ಅಂತ ಹೇಳ್ಕೊಂಡು ಹೋಗೋದು. ಪ್ರಧಾನಮಂತ್ರಿಗಳು ನೆದರ್ಲ್ಯಾಂಡಲ್ಲಿ ನಿಂತು ಮಾತು ಹೇಳಿದ್ದಾರೆ, ತೈಲ ಬಿಕ್ಕಟ್ಟು ಬಗೆಹರಿದೇ ಇದ್ರೆ ಮತ್ತೆ ನಾವು ಬಡತನದ ಪರಿಸ್ಥಿತಿಗೆ ಹೋಗಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆನೇ ಆ ಮಾತನ್ನು ಹೇಳಿದ್ದಾರೆ. ಅವರ ನಿಜವಾದಂಥ ಫೇಲ್ಯೂರು, ಪ್ರಧಾನಮಂತ್ರಿಗಳ ಆಡಳಿತ ಎಷ್ಟರ ಮಟ್ಟಿಗೆ ಫೇಲ್ ಆಗಿದೆ ಅನ್ನೋದನ್ನು ಅದು ಒಂದು ಚಿತ್ರ ತೋರಿಸ್ಬಿಟ್ಟಿದ್ದಾರೆ ಅವರು. ಇಂಥ ಬಡತನ ಬರುತ್ತೆ. ಬಡತನ ಬಂದಾಗ ಯಾಕೆ ಬರುತ್ತೆ? ಅದನ್ನು ನಿಭಾಯಿಸ್ತಕ್ಕಂಥದ್ದೇ ಅಲ್ವಾ ಬುದ್ಧಿವಂತಿಕೆ ಮತ್ತು ಆಡಳಿತ ಅನ್ನೋದು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಫೇಲ್ ಆಗಿದೆ. ಸರ್, ಈಗ ಕೆಲವು ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಸರ್, ಅಧಿಕಾರಿಗಳು ನಮ್ಮ ಮಾತುಗಳು ಕೇಳ್ತಾ ಇಲ್ಲ. ಹಾಗಾಗಿ ಇರೋ ಗೊಂದಲಗಳನ್ನು ಬೇಗ ಬರೆಸಿದ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ. ಎಲ್ಲ ಬಗೆಹರಿತಿ ಏನು ತೊಂದರೆ ಇಲ್ಲ. ಎಲ್ಲರೂ ಸರ್ಕಾರದಲ್ಲಿ ಕೆಲಸ ಮಾಡೋರು ವೈಯಕ್ತಿಕ ಕೆಲಸಗಳೇನಲ್ಲ, ಅದು ಸರ್ಕಾರದ ಕೆಲಸ, ಜನರ ಕೆಲಸ. ಅದನ್ನು ಮಾಡಲೇಬೇಕು.